ನಾನು ಬೆಳಗ್ಗೆದ್ದು ಹಾಲ್ನಲ್ಲಿ ಕೂತಿದ್ದೆ. ಟೀ ಕುಡ್ಕೊಂಡು ಕೂತಿದ್ದೆ. ನಾನು ನನ್ನದೇ ಲೋಕದಲ್ಲಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, ನನಗೆ ಯಾವಾಗ ಮಕ್ಕಳಾಗುತ್ತೆ? ನನಗೆ ಮಕ್ಕಳು ನಿಲ್ಲಲು ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇರಲಿಲ್ಲ. ನನಗೆ ಮೊದಲು ಪ್ರೆಗ್ನೆಂಟ್ ಆಗಿದ್ದಾಗ 8 ತಿಂಗಳಾಗಿ ಅಬಾರ್ಷನ್ ಆಗಿತ್ತು. ಮತ್ತು ಪ್ರೆಗ್ನೆಂಟ್ ಆದಾಗ 2 ತಿಂಗಳು 3 ತಿಂಗಳು ಮತ್ತು ಲಾಸ್ಟ್ ಅಂದರೆ 5 ತಿಂಗಳು ಮತ್ತು ಹೊಟ್ಟೆಯಲ್ಲಿ ಮಗು ನಿಲ್ತಾನೇ ಇರಲಿಲ್ಲ. ಯಾವಾಗ ನೋಡಿದ್ರೂ ಅಬಾರ್ಷನ್ ಆಗಿಬಿಡ್ತಿತ್ತು. ಮದುವೆಯಾಗಿ 8 ವರ್ಷ ಆಗಿತ್ತು ಮತ್ತು ಎಲ್ಲರೂ ನನ್ನನ್ನು ಅದು ಇದು ಅಂತ ಬೈತಾನೇ ಇದ್ದರು. ಹೆಚ್ಚಾಗಿ ಎಲ್ಲರೂ ಬಂಜೆ ಅಂತಲೇ ಕೂಗ್ತಾ ಇದ್ದಿದ್ದು. ನನ್ನನ್ನು ಫಂಕ್ಷನ್ಗೆ ಕರೆದು ಅಲ್ಲಿ ಎಲ್ಲ ಹೆಣ್ಮಕ್ಳು ಸ್ವಲ್ಪ ದೂರನೇ ಇರ್ತಿದ್ರು ನನ್ನಿಂದ. ಮತ್ತು ಸ್ವಲ್ಪ ಜನ ಕನಿಕರ ತೋರಿಸ್ತಾ ಇದ್ದರು. ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದರು. ನಾನೇನು ದೊಡ್ಡ ತಪ್ಪು ಮಾಡಿರೋ ಹಾಗೆ ಮಾಡ್ತಾಯಿದ್ರು. ಆದರೂ ನನ್ನನ್ನು ದೂರ ಮಾಡ್ತಿಲ್ಲ. ಏಕೆಂದರೆ ನಮ್ಮ ಅಪ್ಪ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಮತ್ತು ನನ್ನ ಗಂಡನೂ ನನ್ನ ಅಪ್ಪನ ಜೊತೆನೇ ಜಾಬ್ ಮಾಡ್ತಾಯಿದ್ದ. ಹಾಗೆ ನನ್ನ ಗಂಡನೂ ಶ್ರೀಮಂತ ಆಗಿದ್ದ. ನನ್ನ ಮನೆಯಲ್ಲಿ ಎಲ್ಲದಕ್ಕೂ ಕೆಲಸದವರಿದ್ದರು. ನಾನು ಹೀಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ಮುಂದ್ಗಡೆ ಒಬ್ಬ ಕೆಲಸದವನು ಗ್ಲಾಸ್ ಒರೆಸ್ತಾ ಇದ್ದ. ಅವನು ನನ್ನನ್ನೇ ನೋಡ್ಕೊಂಡಿದ್ದ. ನಾನು ನೋಡುವಾಗ ಗಡಿಬಿಡಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದ. ಅವ್ನು ಕೆಲಸಕ್ಕೆ ಬಂದು 1 ವಾರ ಆಗಿತ್ತಷ್ಟೆ. ನನ್ನ ಗಂಡ ತೋರಿಸ್ತಿರೋ ಆಸ್ಪತ್ರೆ ಇಲ್ಲ, ತೋರಿಸ್ತಿರೋ ಸ್ವಾಮೀಜಿ ಇಲ್ಲ. ಆದರೂ ನನಗೆ ಮಕ್ಕಳು ನಿಲ್ತಾನೇ ಇರಲಿಲ್ಲ. ಡಾಕ್ಟರ್ ಅಲ್ಲಿ ಏನು ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳ್ತಿದ್ರು. ಆದರೂ ಯಾಕೆ ನಿಲ್ತಿಲ್ಲ ಮಕ್ಕಳು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರು. ಹೀಗೆ ಒಂದಿನ ವಿಕ್ರಮ್ ಕೋಪದಿಂದ ಹೇಳ್ದ, ನೋಡು ಹೀಗೆ ಇದ್ದರೆ ಆಗಲ್ಲ. ನನಗೆ ಎಷ್ಟೆಲ್ಲ ಆಸ್ತಿ ಇದೆ, ದುಡ್ಡು ಇದೆ, ಎಲ್ಲ ಇದೆ. ಆದರೆ ಅದನ್ನು ಅನುಭವಿಸಲು ಒಂದು ಮಗು ಸಹ ಇಲ್ಲ. ನನಗೆ ಮದುವೆಯಾಗಿ 8 ವರ್ಷ ಕಾದಿದ್ದೀನಿ. ಇನ್ನು ನಮ್ಮಿಬ್ಬರಿಗೆ ಏಜ್ ಆದರೆ ಇನ್ನು ಮಕ್ಕಳೇ ಆಗಲ್ಲ. ನನಗೆ ಅವನ ಮನಸ್ಸಲ್ಲಿರೋದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ಆಗೋಕ್ಕೆ ಬಿಡ್ತಾನೇ ಇರಲಿಲ್ಲ. ಮಾತಲ್ಲಿ ಹೇಳೇ ಬಿಟ್ಟ, ನೋಡು ನಾನು ಇನ್ನೊಂದು ಮದುವೆ ಆಗ್ತೀನಿ, ಅದರಲ್ಲಿ ಒಂದು ಮಗು ಆಗುತ್ತೆ ಅಂತ ಹೇಳಿದ್ದ. ನಾನು ಅಳುತ್ತಾ, ಎಲ್ಲರೂ ನನಗೆ ಹೀಗೆ ಅದನ್ನೇ ಸಹಿಸೋಕ್ಕಾಗಲ್ಲ. ಇನ್ನು ನೀನು ಹೀಗೆ ಹೇಳ್ತಿದ್ದೀಯಾ? ನನಗೆ ಮೊದಲೇ ಜನರು ಮಾತನ್ನು ಕೇಳಿ ಕೇಳಿ ನಿಲ್ಲಕ್ಕಾಗ್ತಾ ಇಲ್ಲ. ಇನ್ನು ನನ್ನ ಗಂಡಂಗೆ ಇನ್ನೊಂದು ಮದುವೆನಾ? ಅದು ನನಗೆ ಸಹಿಸೋಕ್ಕಾಗಲ್ಲ. ನೀನೆಲ್ಲಾದರೂ ಕರ್ಕೊಂಡು ಹೋದ್ರು, ಎಲ್ಲೇ ಡಾಕ್ಟ್ರ್ ಹತ್ರ ತೋರಿಸಿದ್ರು ನನಗೆ ಏನಾದರೂ ಹೇಳ್ತಿದ್ದೀನ ನಿನಗೆ? ನೀನು ಎಷ್ಟು ಬೇಕಾದರೂ ಚೆಕಪ್ ಮಾಡಿಸು, ಆದರೆ ಇದು ಮಾತ್ರ ಮಾಡಬೇಡ ಅಂತ ಹೇಳಿ ಅಳಲು ಸ್ಟಾರ್ಟ್ ಮಾಡಿದೆ. ನನ್ನನ್ನು ನೋಡಿ ಅವನು ಕೋಪದಿಂದ ಹೊರಟೋದ. ಬೆಳಗ್ಗೆ ಎದ್ದು ನಾನು ಹಾಲ್ನಲ್ಲಿ ಕೂತಿದ್ದೆ, ಅಳ್ಕೊಂಡು ಕೂತಿದ್ದೆ. ನಾನು ಹೇಳೋ ಅಷ್ಟರಲ್ಲಿ ಹೊರಟೇ ಹೋಗಿದ್ದ ಅವನು. ನನ್ನನ್ನು ನೋಡಿ ಹಾಲ್ನಲ್ಲಿ ಗ್ಲಾಸ್ ಒರೆಸೋ ಕೆಲಸದವನು, ಅವನಿಗೆ ವಯಸ್ಸು ಅಷ್ಟೇನು ಆಗಿಲ್ಲ, ಬಂದು ಏನಿತ್ತು ಮೇಡಮ್, ನಿಮ್ಮ ದುಃಖನ ಹೇಳ್ಕೊಳ್ಳಿ, ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಅದು ಸಾಲಾಗುತ್ತೆ ಅಂತ ಹೇಳ್ದ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡಿರು ಅಂತ ನಾನು ಹೇಳಿದೆ. ತಕ್ಷಣ ಅವನು ಹೊರಟೋದ ಮತ್ತು ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ನಾನು ಅಂದ್ಕೊಂಡೆ, ಇವನು ಹೇಗೆ ಹೇಳ್ತಿದ್ದಾನಲ್ಲ, ಪ್ರಾಬ್ಲಮ್ ಏನಾದರೂ ಸಾಲ್ವ್ ಮಾಡ್ತಾನ, ಇವನಿಗೆ ಯಾವುದಾದ್ರೂ ಸ್ವಾಮೀಜಿ ಏನಾದರೂ ಗೊತ್ತಾ, ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗುತ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವನನ್ನು ಕೂಗಿದೆ. ಮತ್ತು ನೀನು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯಾ ಮಾಲ್ತೇಶ್ ಅಂತ ಹೇಳಿದೆ. ಅದಕ್ಕೆ ಅವನು, ನಿಮ್ಮ ಪ್ರಾಬ್ಲಮ್ ಎಲ್ಲ ನನಗೆ ಕೆಲಸದವಳು ಹೇಳಿದ್ದಾಳೆ, ಸಾಲ್ವ್ ಆಗುತ್ತೆ, ಅದಕ್ಕೆ ಒಂದು ದಾರಿ ಇದೆ ಅಂತ ಹೇಳ್ದ. ನಾನು ಏನು ದಾರಿ? ಡಾಕ್ಟರ್ ತೋರಿಸ್ತೀಯಾ ಅಥವಾ ಸ್ವಾಮೀಜಿ ಏನಾದರೂ ಗೊತ್ತಾ ಅಂತ ಕೇಳಿದೆ. ಅದಕ್ಕೆ ಅವನು, ನೀವೆಲ್ಲ ಆಲ್ರೆಡಿ ಮಾಡೋಗಿದೆಯಲ್ಲ ಮೇಡಮ್, ಇದರಿಂದ ಏನು ಪ್ರಯೋಜನ ಆಗಲಿಲ್ವಲ್ಲ, ನಿಮಗೆ ಆದರೂ ಒಂದು ದಾರಿ ಇದೆ, ಅದಕ್ಕೆ ನೀವು ಒಪ್ಕೊಳ್ಳಲ್ಲ ಮೇಡಮ್ ಅಂತ ಹೇಳ್ದ. ಅದಕ್ಕೆ ನಾನು ಏನು ಅಂತ ಕೇಳಿದೆ. ಅದಕ್ಕೆ ಅವನು ಒಪ್ಕೊಳ್ಳಲ್ಲ ಮೇಡಮ್ ಅಂತ ಹೊರಟೋದ ಹೇಳಿ. ನಾನು ರಾತ್ರಿ ಇಡೀ ಇದನ್ನು ಯೋಚನೆ ಮಾಡ್ಕೊಂಡಿದ್ದೆ ಏನು ಅಂತ. ಮಾರನೇ ದಿನ ನಾನು ಶಾಪಿಂಗಿಗೆ ಹೋಗಬೇಕು ಅಂತ ಹೊರಟಿದ್ದೆ. ಅವನನ್ನು ನಾನು ಡ್ರೈವರ್ ಮಾಡಿಕೊಂಡು ಕರ್ಕೊಂಡು ಹೋದೆ. ಹೀಗೆ ಏನೆಲ್ಲ ಮಾತಾಡಿ ಮತ್ತೆ ಇದೇ ಕೇಳಿದೆ, ಏನೊಂದು ದಾರಿ ಇದೆ ಅಂತ ಹೇಳಿದ್ದಲ್ಲ, ಹೇಳು ಅಂತ ಕೇಳಿದೆ. ಅದಕ್ಕೆ ಅವನು ಮತ್ತೆ ಹಾಗೆ ಹೇಳ್ದ, ನೀವು ಅದಕ್ಕೆಲ್ಲ ಒಪ್ಪಲ್ಲ ಮೇಡಮ್ ಅಂತ. ನಾನು ಯಾವ ದಾರಿ ಆದರೂ ಪರವಾಗಿಲ್ಲ, ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದೆ. ಹಾಗೆ ಶಾಪಿಂಗ್ ಮಾಡೋಕ್ಕೆ ಮಾಲ್ಗೆ ಹೋಗಿದ್ವಿ. ಆಗ ಅಲ್ಲೇ ವಿಕ್ರಮ್ ಮತ್ತು ಅವನ ಸೆಕ್ರೆಟ್ರಿ ರೀತಾ ಇದ್ಲು. ನಾನು ಮದುವೆ ಆದ ತಕ್ಷಣ ಅವಳನ್ನು ಅಪ್ಪನಿಗೆ ಹೇಳಿ ಕೆಲಸದಿಂದ ತೆಗೆದಾಕಿದ್ದೆ. ಮತ್ತು ವಿಕ್ರಮ್ಗೆ ಹೇಳಿದೆ, ನಿನ್ನ ಸೆಕ್ರೆಟ್ರಿ ಎಲ್ಲ ಬಾಯ್ಸ್ ಆಗಿರಬೇಕು ಅಂತ. ಅವನು ಮೊದಲೆಲ್ಲ ಒಪ್ಕೊಂಡಿದ್ದ. ಈಗ ಶಾಪಿಂಗ್ ಮಾಲಲ್ಲಿ ಅಲ್ಲಿ ನೋಡಿದ್ದೆ, ನನಗೆ ಕೋಪಿ ನೆತ್ತಗೇರಿತು. ಓಡೋಗಿ ಅವ್ರ ಮುಂದೆ ನಿಂತ್ಕೊಂಡೆ ಕೋಪದಿಂದ. ಮತ್ತು ವಿಕ್ರಮ್ ಹತ್ರ, ವಿಕ್ರಮ್ ಹೀಗೆ ನನಗೆ ಚೀಟ್ ಮಾಡ್ತೀಯ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇವಳನ್ನು ನಾನು ಕೆಲಸದಿಂದ ತೆಗೆದಾಕಿದ್ನಲ್ಲ, ಮತ್ತು ಇವಳನ್ನು ಕರ್ಕೊಂಡು ಮಾಲ್ಗೆ ಬಂದಿದೆಯಾ? ನಿನಗೆ ನನ್ನ ಜೊತೆ ಶಾಪಿಂಗ್ ಮಾಡಲು ಟೈಮೇ ಇರಲ್ಲ, ಇವಳ ಜೊತೆ ರಂಗೀಲ ಮಾಡಲು ಟೈಮ್ ಇರುತ್ತಲ್ಲ. ಆಗ ವಿಕ್ರಮ್ ಹೇಳ್ತಾನೆ, ಮೊದಲು ಮನೆಗೆ ನಡಿ, ಎಲ್ಲ ಮನೆಗೆ ಹೋಗಿ ಹೇಳ್ತೀನಿ, ಇಲ್ಲಿ ನಾಟಕ ಆಡಬೇಡ ಎಲ್ಲರ ಮುಂದೆ. ಆದರೂ ನಾನು ಕೇರೇ ಮಾಡಲಿಲ್ಲ. ಮತ್ತು ಅವಳ ಹತ್ರ, ನೀನೇನೇ ನನ್ನ ಗಂಡನ ಹತ್ರ ಜಾಲಿ ಮಾಡ್ತಿದ್ದೀಯಾ, ಮೊದಲು ಹೋಗು ಇಲ್ಲಿಂದ, ಇಲ್ಲ ಅಂದರೆ ನನ್ನ ಚಪ್ಪಲಿ ನಿನ್ನ ಕೆನ್ನೆಗಿರುತ್ತೆ ಅಷ್ಟೇ ಅಂತ ಹೇಳಿದೆ. ಅವಳು ಕೈ ಉದುರಿಕೊಂಡು ಕೋಪದಿಂದ ಹೊರಟೋದ್ಲು. ಎಲ್ಲರ ಕಣ್ಣು ನಮ್ಮ ಮೇಲಿತ್ತು. ವಿಕ್ರಮ್ ನನ್ನ ಕೈ ಎಳ್ಕೊಂಡು ದರದರನೆ ಕಾರ್ ಹತ್ರ ಕರ್ಕೊಂಡೋಗಿ ಹಿಂದಿನ ಸೀಟಲ್ಲಿ ಕೂರಿಸ್ದ.
ಮತ್ತು ಅವನು ನನ್ನ ಪಕ್ಕ ಕೂತ್ಕೊಂಡ. ಮಾಲ್ತೇಶ್ ನಮ್ಮ ಹಿಂದೆನೇ ಬಂದು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡ. ಮತ್ತು ವಿಕ್ರಮ್ ಮಾಲ್ತೇಶ್ ಹತ್ರ ನೀನೇನು ನೋಡ್ತಿದ್ಯಾ, ಮೊದಲು ಮನೆಗೆ ನಡಿ ಅಂತ ಹೇಳ್ದ. ಮತ್ತು ನಾನು ಅಲ್ಲಿ ವಿಕ್ರಮ್ ಮಾತ್ರ ಕೂಗಾಡ್ತಾ ಇದ್ದೆ. ಇದನ್ನು ಕೇಳಿ ವಿಕ್ರಮ್ ಹೇಳ್ದ, ಮೊದಲು ಮಾಲಲ್ಲೇ ಮಾನ ಮರ್ಯಾದೆ ತೆಗ್ದಿದ್ಯಾ, ಇನ್ನು ಇಲ್ಲಿ ದೊಂಬರಾಟ ಆಡಬೇಡ, ಬಾಯಿ ಮುಚ್ಕೊಂಡು ಮನೆಗೆ ನಡಿ, ಇಲ್ಲ ಅಂದರೆ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ಆಗ ಮಾಲ್ತೇಶ್ ದಿಢೀರನೆ ನಿಲ್ಲಿಸ್ದ ಕಾರನ್ನು. ನಾವಿಬ್ಬರು ಅವನ್ನ ನೋಡ್ತಾ ಇದ್ವಿ. ಅವನು ವಿಕ್ರಮ್ ಹತ್ರ ಹೇಳ್ದ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್ ಅಂತ. ಆಗ ವಿಕ್ರಮ್ ಕೋಪದಿಂದ, ನಿನ್ಗ್ಯಾಕೋ, ನೀನು ಕೆಲಸ ನೋಡಿಕೊಂಡು ನಡಿ ಮನೆಗೆ ಮೊದಲು ಅಂತ ಹೇಳೋಷ್ಟರಲ್ಲಿ ಮನೆ ತಲುಪಿತು. ನನ್ನನ್ನು ರೂಮ್ಗೆ ಎಳ್ಕೊಂಡೋಗಿ ಬೆಡ್ಗೆ ಎಸೆದರು. ಮತ್ತು ನನ್ನ ಕೆನ್ನೆಗೆ ಹೊಡೆದ. ಹೇಳ್ದ, ನಿನಗೆ ಒಂದು ಮಗು ಹೆರೋಕ್ಕಾಗಲ್ಲ, ಇನ್ನು ಮಾತಾಡ್ತೀಯ ಅಂತ ಹೇಳ್ದ. ನಾನು ಹೇಳಿದೆ, ನಿನಗೆ ಜಾಲಿ ಮಾಡಲು ನೀನು ಸಂಪಾದನೆ ಮಾಡಿದ ಹಣ ಅಲ್ಲ, ನನ್ನ ಹಣ ಇದು, ನನ್ನ ಮನೆ, ನೀನು ಕೆಲಸ ಮಾಡ್ತಿರೋದು ನನ್ನ ಆಫೀಸ್ನಲ್ಲಿ, ಇದು ಮರಿಬೇಡ ಅಂತ ಹೇಳಿದೆ. ವಿಕ್ರಮ್ ಹೇಳ್ದ, ಓ ನಿನಗೆ ನಿನ್ನ ಆಸ್ತಿ ಮೇಲೆ ಅಷ್ಟು ದುರಂಕಾರನಾ, ಇನ್ನು ನಿನ್ನ ದುಡ್ಡು ನನಗೆ ಅವಶ್ಯಕತೆ ಇಲ್ಲ, ಇನ್ನು ನೀನು ನನಗೆ ಅವಶ್ಯಕತೆ ಇಲ್ಲ, ಇನ್ನು ನಿನಗೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಕಪಾಟಿನ ಡೋರ್ ತೆಗೋ ಈ ಪೇಪರ್ಗೆ ನನ್ನ ಸೈನ್ ಆಲ್ರೆಡಿ ಆಗಿದೆ, ಇನ್ನು ನೀನು ಸೈನ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊಟ್ಟೋದ. ಅದು ಡೈವರ್ಸ್ ಪೇಪರ್ ಆಗಿತ್ತು. ಇದೆಲ್ಲ ನಾನು ಮೊದಲೆಲ್ಲ ಹೇಳಿರಲಿಲ್ಲ, ಈಗ ಕೋಪದಿಂದ ಹೇಳಿಬಿಟ್ಟೆ. ನೋಡಿದ್ರೆ ನನ್ನ ಗಂಡ ದೂರ ಆಗಿಬಿಟ್ಟ. ನಾನು ಅಳುತ್ತಾ ಹೊರಗಡೆ ಬಂದೆ. ಆಗ ಮಾಲ್ತೇಶ್ ಹೋಗಲಿ ಬಿಡಿ ಮೇಡಮ್ ಅಂತ ಹೇಳ್ದ. ಅದಕ್ಕೆ ನಾನು ನಿನ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ. ಅದಕ್ಕೆ ಅವನು, ನನಗೆ ಗಾಬರಿ ಮತ್ತು ಭಯ ಆಗ್ತಾಯಿತ್ತು, ನಿಮಗೆ ಏನಾದರೂ ಮಾಡಿಬಿಡ್ತಾರಾ ಅಂತ. ಅದಕ್ಕೆ ನಾನು ರೂಮ್ ಡೋರ್ ಹತ್ರ ನಿಂತಿದ್ದೆ, ಹಾಗೆ ಗೊತ್ತಾಯಿತು. ಆಗ ನಾನು ಅಳುತ್ತಾ, ನಾನು ಹೇಗೆ ಜೀವನ ಮಾಡಲಿ, ಈ ಕಡೆ ಗಂಡ ಇಲ್ಲ, ಈ ಕಡೆ ಮಕ್ಕಳೂ ಇಲ್ಲ. ಆಗ ಮೇಡಮ್, ನಿಮಗೆ ಮಕ್ಕಳಾಗುತ್ತೆ, ಅದಕ್ಕೆ ನೀವು ಒಂದು ಮಾತು ಕೇಳಿ, ಮಕ್ಕಳು ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ನಾನು ಏನು ಅಂತ ಕೇಳಿದಾಗ ಅವನು, ನೀವು ನನ್ನ ಜೊತೆ ಮದುವೆ ಆಗಿ ಅಂತ ಹೇಳ್ದ. ಅದಕ್ಕೆ ನಾನು, ನಿನ್ನ ಜೊತೆ ಮದುವೆ ಆದರೆ ನನಗೆ ಮಕ್ಕಳಾಗುತ್ತಾ ಅಂತ ಕೇಳಿದೆ. ಅದಕ್ಕೆ ಹ್ಞೂ, ಬೇಕಾದರೆ ದೇವ್ರ ಮೇಲೆ ಆಣೆ ಮಾಡ್ತೀನಿ ನಿಮಗೆ ಮಕ್ಕಳಾಗುತ್ತೆ, ಆಗಲಿಲ್ಲ ಅಂದರೆ ನೀವು ನನ್ನನ್ನು ಸಾಯಿಸ್ಬೋದು ಅಂತ ಹೇಳ್ದ. ಅದಕ್ಕೆ ನೀನು ಹೋಗು ಅಂತ ಹೇಳಿ 2 ದಿನ ಯೋಚನೆ ಮಾಡಿದೆ. ಮತ್ತು ಅಂದ್ಕೊಂಡೆ, ಹೇಗಿದ್ದರೂ ವಿಕ್ರಮ್ಗೆ ಮಗು ಬೇಕು, ಇವನ ಜೊತೆ ಮದುವೆ ಮಾಡಿಕೊಂಡು ಮಗು ಆದಮೇಲೆ ಇವನಿಗೆ ಡೈವರ್ಸ್ ಕೊಟ್ಟು ಮತ್ತೆ ವಿಕ್ರಮ್ ಜೊತೆ ಜೀವನ ಮಾಡ್ಬೋದು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ವಿಕ್ರಮ್ನ ಹೇಗೆ ಮರೆತು ನನ್ನ ಜೀವನ ಮಾಡಲಿ. ನನ್ನ ಒತ್ತಾಯದ ಮೇರೆಗೆ ನನ್ನ ಅಪ್ಪ ಅವನ ಜೊತೆ ಮದುವೆ ಮಾಡಿಸಿದ್ದು. ನನಗೆ ಅವನ್ನ ಬಿಟ್ಟಿರೋಕ್ಕೆ ಆಗಲ್ಲ. ಹಾಗೆ ಮಾರನೇ ದಿನ ಮಾಲ್ತೇಶ್ ಹತ್ರ ಹೇಳಿದೆ, ನಾನು ಮದುವೆ ಮಾಡ್ಕೋತೀನಿ ನಿನ್ನ ಜೊತೆ ಅಂತ ಹೇಳಿದೆ. ಹಾಗೆ 2 ದಿನದಲ್ಲಿ ಮದುವೆ ಮಾಡಿಕೊಂಡೆ. ನನಗೆ ಅಸಹ್ಯವಾಗ್ತಿತ್ತು ನನ್ನ ದೇಹನ ಅವನಿಗೆ ಬಿಟ್ಕೊಡೋದು. ಆದರೂ ಮಗು ಬೇಕಲ್ಲ ಅಂತ ಆ ದಿನ ರಾತ್ರಿ ಕಳೆದೆ. ಹಾಗೆ ಎಲ್ಲ ಟೈಮಲ್ಲಾದಂತೆ ಗರ್ಭಿಣಿ ಆದೆ. ನಾನು ಅಂದ್ಕೊಂಡೆ ಇದು ಅಬೋಷನ್ ಆಗುತ್ತೆ ಅಂತ. ಆದರೆ ಇಲ್ಲ, 9 ತಿಂಗಳು ಗಂಟೆ ಏನೂ ಆಗಲಿಲ್ಲ. ಮತ್ತು ಮುದ್ದಾದ ಗಂಡು ಮಗು ಆಯಿತು. ಮಗು ಆದ ತಕ್ಷಣ ನಾನು ಮಾಲ್ತೇಶ್ ಹತ್ರ ಹೇಳಿದೆ, ನೀನು ನನಗೆ ಡಿವೋರ್ಸ್ ಕೊಡು, ನನಗೆ ವಿಕ್ರಮ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಮೇಡಮ್, ನೀವು ಹುಚ್ಚಿ ಥರ ಅವನನ್ನು ಪ್ರೀತಿ ಮಾಡ್ತಾ ಇದ್ದೀರಿ, ಆದರೆ ಅವನು ಮಾಡಿದ್ದು ನಿಮಗೆ ಗೊತ್ತಾದರೆ ಅಂತ ಹೇಳಿ ಅವನ ಮೊಬೈಲ್ನ ವೀಡಿಯೋ ಆನ್ ಮಾಡ್ದ. ಅದರಲ್ಲಿ ವಿಕ್ರಮ್ ಇದ್ದ. ನಾನಿಲ್ಲದ ಸಮಯದಲ್ಲಿ ನನ್ನ ಮನೆಗೆ ರೀಟಾನೂ ಬಂದಿದ್ಲು. ಮತ್ತು ಅವರಿಬ್ಬರು ಮಾತಾಡೋದನ್ನು ಇದರಲ್ಲಿ ರೆಕಾರ್ಡ್ ಆಗಿತ್ತು. ವಿಕ್ರಮ್ ರೀಟಾ ಹತ್ರ ಹೇಳ್ತಿದ್ದ, ಅವಳಿಗೆ ಗೊತ್ತಿಲ್ಲದೇ ಮಾತ್ರ ಕೊಟ್ಟು ಮಕ್ಕಳನ್ನ ಹೊಟ್ಟೆ ಒಳಗೆ ಸಾಯಿಸಿ ಅವಳನ್ನು ಬಂಜೆ ಮಾಡಿಸಿ ಒಂದು ನೆಪ ಹುಡುಕಿದ್ದೇನೆ. ಇರು, ಸ್ವಲ್ಪ ದಿನ ಹೇಗಾದರೂ ಅವಳ ಹತ್ರ ಜಗಳ ಮಾಡಿ ಅವಳಿಗೆ ಡೈವರ್ಸ್ ಕೊಡ್ತೀನಿ. ಈಗ ನನಗೇನು ಹೆದರಿಕೆ ಇಲ್ಲ, ನಾನು ಸುಮಾರು ದುಡ್ಡು ಮಾಡ್ಕೊಂಡಿದ್ದೀನಿ ಅವಳ ಬಿಸ್ನೆಸ್ಸಿಂದ. ನಾನು ಅವಳ ಜೊತೆ ಮದುವೆ ಆಗಿದ್ದೆ ನಾನು ಒಳ್ಳೆ ಆಸ್ತಿ ಮಾಡೋಕ್ಕೆ ಮತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಅಂತ ಹೇಳಿ ರೀಟಾನ ಸಮಾಧಾನ ಮಾಡಿ ಅಪ್ಕೋತಿದ್ದ. ಇದನ್ನು ನೋಡಿದೆ, ನಾನು ತುಂಬ ಅಳಲು ಸ್ಟಾರ್ಟ್ ಮಾಡಿದೆ. ಮಾಲ್ತೇಶ್ ಹೇಳ್ದ, ನನಗೆ ನಿಮ್ಮ ಮೇಲೆ ಕನಿಕರ ಇತ್ತು ಮತ್ತು ನಿಮ್ಮನ್ನು ನೋಡಿದಾಗ ಬೇಜಾರಾಗ್ತಾ ಇತ್ತು, ಅದಕ್ಕೆ ನಿಮ್ಮ ಜೊತೆ ಮದುವೆ ಮಾಡಿಕೊಂಡಿದ್ದು. ಮೇಡಮ್, ಇನ್ನು ನಿಮ್ಮಿಷ್ಟ, ನಾನು ಏನು ಮಾಡಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕಾ ಅಂತ ಕೇಳ್ದ. ಅದಕ್ಕೆ ನಾನು ಅವನ ಕಾಲು ಹಿಡ್ಕೊಂಡು, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನ ಜೊತೆನೇ ಜೀವನ ಮಾಡಿಕೊಂಡು ಇಡೀ ಜೀವನ ನಿನ್ನ ಜೊತೆನೇ ಕಳಿತೀನಿ, ಆ ರಾಸ್ಕಲ್ ಹತ್ರ ಅಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.